ಮನೆಗೆ ಅತಿಥಿಗಳು ಬರ್ತಾರೆ. ಅತಿಥಿಗಳನ್ನು ನಾವು ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು? ಮನೆಗೆ ಪೂಜ್ಯರು ಬರ್ತಾರೆ, ದೊಡ್ಡವರು ಬರ್ತಾರೆ, ಗುರುಗಳು ಬರ್ತಾರೆ, ನಾವು ಆರಾಧನೆ ಮಾಡಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಕಲ್ಪನೆ ಇದೆ ಅಂತಂದರೆ, ರೀ ಮನೇಲಿ ಯಾರೂ ಇಲ್ಲರಿ, ಭಾಳ ಕಷ್ಟ, ನಾನು ಒಬ್ಬನೇ ಇರೋದು, ಹೇಳಲಿಕ್ಕಾಗೋಲ್ಲ, ಗಂಟು ನೋವು, ಬೆನ್ನು ರೀ, ಈ ಸಲ ಆಗೋದಿಲ್ಲರಿ, ಸಾರಿ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಒಬ್ಬರು ಬಂದರೆ ಅವರನ್ನು ನಾವು ಹೇಗೆ ಉಪಚಾರ ಮಾಡಬಹುದು ಅನ್ನೋದಕ್ಕೆ ಭೀಷ್ಮ ಒಂದು ಒಳ್ಳೆಯ ಉದಾಹರಣೆ. ಇತಿ ಮತಿ ಉಪಕಲ್ಪಿತ ವಿತೃಷ್ಣ. ದೇವರಿದ್ದಲ್ಲಿಗೆ ನಾವು ಹೋಗುವುದು ಒಂದಾದರೆ, ನಾವಿದ್ದಲ್ಲಿಗೆ ದೇವರು ಬರುವುದು ಇನ್ನೊಂದು. ಭೀಷ್ಮನ ವೈಭವ ಏನು ಅಂತಂದರೆ, ಭೀಷ್ಮ ಇದ್ದಲ್ಲಿಗೆ ದೇವರು ಬಂದ. ಇದು ಭೀಷ್ಮನ ವೈಭವ. ಇದು ಭೀಷ್ಮನ ಮನೆಗೆ ಬರುವಾಗ ದೇವರು ಫೋನ್ ಮಾಡಿ ನಾನು ಬರಲ್ಲ ಅಂತ ಅಲ್ಲಿ ಟೈಮ್ ಫಿಕ್ಸ್ ಮಾಡಿ ಬಂದದ್ದಲ್ಲ, ನೇರ ಬಂದೇ ಬಿಟ್ಟ. ಏನು ಮಾಡೋದು, ಬೇಡ ಹೇಳಲಿಕ್ಕಾಗತ್ತಾ? ಮನೆಗೆ ಬಂದ ಕೂಡಲೇ ಬರುವುದಿಲ್ಲ, ಬೇಡ, ಬಾಗಿಲು ಹಾಕ್ಲಿಕ್ಕೆ ಆಗುತ್ತಾ? ಭೀಷ್ಮನ ಮನೆ ಅಂದರೆ ಓಪನ್ ಟು ಆಲ್, ಬೀಗ ಹಾಕಲಿಲ್ಲ. ಅಲ್ಲಿ ಆರಾಮವಾಗಿ ನೋಡುವರ ದೃಷ್ಟಿಯಲ್ಲಿ ಮಲಗಿದ್ದಾನೆ ಭೀಷ್ಮ, ಶರಮಂಚದಲ್ಲಿ ಮಲಗಿದ್ದಾನೆ. ಕೊನೆಯ ಅವಸ್ಥೆ ಭೀಷ್ಮನದ್ದು. ದೇವರು ಬಂದ ಭೀಷ್ಮ ಇದ್ದಲ್ಲಿಗೆ. ಭಾಗವತ ಹೇಳುತ್ತೆ, ನಮಗೆ ಶಕ್ತಿ ಇರುವಾಗ ನಾವು ದೇವರ ಹತ್ರ ಹೋಗಬೇಕು. ಹಾಗೆ ಮಾಡಿದರೆ ನಮಗೆ ಶಕ್ತಿ ಇಲ್ಲದಿದ್ದಾಗ ದೇವರೇ ನಮ್ಮ ಮನೆಗೆ ಬರ್ತಾನೆ. ಇದಕ್ಕೆ ಭೀಷ್ಮ ಒಂದು ಒಳ್ಳೆಯ ಉದಾಹರಣೆ. ನಮ್ದೆಲ್ಲ ಏನು ಅಂತಂದರೆ, ಕೈಕಾಲು ಗಟ್ಟಿ ಇದ್ದಾಗ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಕಾಲು ನೋವು ಶುರುವಾದಾಗ ದೇವರೇ ನಾನು ಹೇಗೆ ಬರಲಿ ಅಂತ ಅಳ್ತೇವೆ ನಾವು. ಭೀಷ್ಮ ಹಾಗಲ್ಲ. ಏನು ಸಮಸ್ಯೆ ಬಂದರೂ ಕೃಷ್ಣನ ಹತ್ರ ಬಂದವ. ಕೃಷ್ಣ ಅಂದರೆ ಸರ್ವಸ್ವ ಅವನಿಗೆ. ಈ ಕೊನೆ ಕಾಲಕ್ಕೆ ಕೃಷ್ಣನನ್ನು ನೋಡಲಿಲ್ಲ ಅನ್ನುವಂತಹ ಒಂದು ಚಿಂತೆ ಇತ್ತು. ಹಾಗಾಗಿ ದೇವರು ಬಂದ. ಇವತ್ತಿನ ಹಾಗೆ ಮೊಬೈಲ್ ಇಲ್ಲದೆ ಇರ್ಬೋದು, ಆದರೆ ಅದಕ್ಕಿಂತ ಪ್ರಬಲವಾದಂತಹ ದೂರವಾಣಿ ಇತ್ತು, ಸಮೀಪ ಮಾಡಿ ಮಾಡುವಂಥದ್ದು. ಅದು ಮನಸ್ಸು. ವಿಲ್ ಪವರ್ ಅಂತ ಅದನ್ನು ಕರೀತಾರೆ. ಆ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂತಂದರೆ, ನಾವು ಮನಸ್ಸಲ್ಲಿ ಎಣಿಸಿದರೆ ಸಾಕು, ಬಂದೇ ಬಿಡ್ತಾರೆ. ಭೀಷ್ಮ ಹಾಗೆ ಕೃಷ್ಣನನ್ನು ಸ್ಮರಣೆ ಮಾಡಿರಬೇಕು. ದೇವರು ಬಂದ, ಭೀಷ್ಮನ ಮನೆಗೇನೆ ಬರ್ತಾನೆ. ಸಾಮಾನ್ಯವಾಗಿ ಶ್ರೀಮಂತಿಗೆ ಇದೆ ಅಂತಂದರೆ ಎಲ್ಲ ಒಂದು ಕಡೆ ಬರುವುದೆಲ್ಲ ಬಹಳ ಕಷ್ಟ. ಭಗವಂತನಿಗಿಂತ ಶ್ರೀಮಂತ ಯಾರಿದ್ದಾರೆ? ಮಾನವನು, ಲಕ್ಷ್ಮೀಪತಿ ಅವನು. ಅಂತಹ ದೇವರೇ ಭೀಷ್ಮ ಇದ್ದಲ್ಲಿಗೆ ಬಂದ. ಬರುವಾಗ ಒಬ್ಬನೇ ಬರಲಿಲ್ಲ, ಪರಿವಾರ ಸಹಿತವಾಗಿ ಬಂದಿದ್ದಾನೆ. ಪರಿವಾರ ಅಂದರೆ ಯಾರು? ಅವರದ್ದು ದೇವತೆಗಳೇ ಪರಿವಾರ. ಯಾರು ದೇವತೆಗಳು? ಭೀಮ, ಅರ್ಜುನ, ನಕುಲ, ಸಹದೇವ, ಇದೇ ಪರಿವಾರ. ಇವರು ದೇವತೆಗಳು, ಒಬ್ಬೊಬ್ಬರೂ ದೇವತೆಗಳು. ಹಾಗಾಗಿ ದೇವತೆಗಳ ಗಣನದ ಜೊತೆಗೆ ಭೀಷ್ಮ ಇದ್ದಲ್ಲಿಗೆ ಬಂದ. ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು? ನಾವು ದೇವರನ್ನು ಮಾತ್ರ ಉಪಾಸನೆ ಮಾಡೋದು. ನಮ್ಮ ಆಚಾರ್ಯರು ಹಾಗೆ ಹೇಳಿಕೊಡ್ಲಿಲ್ಲ. ಸಶ್ರೀಕಾಯ ಸಪರಿವಾರಾಯ ಅಂತ ಪೂಜೆ ಮಾಡುವ ಕ್ರಮ ನಮ್ದು. ಹಾಗಾಗಿ ಭೀಷ್ಮ ಹಾಗೆಯೇ ಆರಾಧನೆ ಮಾಡಿದವ. ಭೀಷ್ಮನ ಮನೆಗೆ ದೇವರು ಪರಿವಾರ ಸಹಿತನಾಗಿ ಪಾಂಡವರಿಂದ ಕೂಡಿಕೊಂಡು, ಧರ್ಮಾತ್ಮರಿಂದ ಕೂಡಿಕೊಂಡು, ದೇವತೆಗಳಿಂದ ಕೂಡಿಕೊಂಡು ಭೀಷ್ಮನ ಕಡೆಗೆ ಬರ್ತಾನೆ. ಬಂದರೆ ಭೀಷ್ಮ ಒಬ್ಬನೇ ಇರುವುದು, ಮನೆಯವರಂತೂ ಇಲ್ಲವೇ ಇಲ್ಲ, ಕಟ್ಟಿಕೊಂಡಲೇ ಇಲ್ಲ. ಅವನು ಒಂಟಿ ಜೀವನ. ಒಂದು 800 ವರ್ಷದಲ್ಲಿ ಒಂಟಿ ಜೀವನ. ಹಾಗಾಗಿ ಅಮ್ಮ ನೀರ್ತಾ ಅಂತ ಹೇಳಲಿಕ್ಕೆಲ್ಲ ಆಗೋಲ್ಲ ಅವನಿಗೆ. ಒಬ್ಬನೇ ಇರುವುದು. ಯಾರು ನೀರು ತರುವವರು? ಒಬ್ಬನೇ. ತಾನೇ ಹೋಗಿ ತರೋಣ ಅಂತಂದರೆ ಶರಮಂಚದಲ್ಲಿ ಮಲಗಿದ್ದಾನೆ, ಮಲಗಿಸಿದ್ದಾರೆ ಅವನನ್ನು. ಹಾಗಾಗಿ ಹೇಳುವ ಹಾಗಿಲ್ಲ. ದೇಹದಲ್ಲಿ ರಕ್ತ ಎಲ್ಲ ಹರಿದು ಹೋಗಿದೆ, ಏನೂ ಇಲ್ಲ. ಭೀಷ್ಮ ಮಲಗಿದ್ದಾನೆ. ಏನು ಮಾಡಬೇಕು? ದೇವರು ಬಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ರೇ ಎದ್ದು ಹೊರಗೆ ಬಂದು ಸತ್ಕಾರ ಮಾಡ್ತೇವೆ. ದೇವರೇ ಬರ್ತಾನೆ, ಸರ್ವೋತ್ತಮನೇ ಬರ್ತಾನೆ ಪರಿವಾರ ಸಹಿತನಾಗಿ ಅಂತಂದರೆ ಎದ್ದು ಬಂದು ಗೌರವ ಕೊಡುವ ಸ್ಥಿತಿ ಇಲ್ಲ.
ದೇವರೇ ನೀನು ಯಾಕೆ ಬಂದಿ ಅಂತ ಕೇಳಲೂ ಇಲ್ಲ. ನಮ್ದೆಲ್ಲ ಇರ್ತದೆ ಅಂತ ಉದ್ಗಾರಗಳು. ರೀ, ನನಗೆ ಯಾವಾಗ ಇತ್ತು ಶಕ್ತಿ, ಈಗ ಯಾಕೆ ಬಂದ್ರಿ ನೀವು? ನನಗೆ ಮಾತಾಡ್ಲಿಕ್ಕಾಗೋಲ್ಲ, ಹೇಳಲಿಕ್ಕಾಗೋಲ್ಲ, ನಿಮಗೆ ಪೂಜೆ ಮಾಡಲಿಕ್ಕಾಗೋಲ್ಲ. ಭೀಷ್ಮ ಮಾತು ಹೇಳಲೇ ಇಲ್ಲ. ಯಾಕೆಂತಂದ್ರೆ ದೇವರನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಭೀಷ್ಮನಿಗೆ ಗೊತ್ತು. ಅವನು ಹೇಳ್ತಾನೆ, ಇತಿ ಮತಿಹಿ ಉಪಕಲ್ಪಿತ ಅಂತ ಹೇಳ್ತಾನೆ. ದೇವರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟ ಅಂತ ಹೇಳ್ತಾರೆ. ಏನು ಬೇಕು ದೇವರಿಗೆ? ದೇವರು ಭಗವತಿ, ಅವನು ಪೂರ್ಣ, ಸಕಲ ಗುಣ ಪರಿಪೂರ್ಣ, ವಿಭೂಮನಿ ಅಂತ ಹೇಳ್ತಾರೆ. ಪೂರ್ಣನಾದವ. ಅವನಿಗೆ ನಾವು ಏನು ಕೊಡಬಹುದು? ನೀವು ಬಂದರೆ ನಿಮ್ಗೇನು ಕೊಡಬೇಕು ಅಂದರೆ ನಿಮ್ಮಲ್ಲಿ ಏನಿಲ್ಲ ಅದನ್ನು ನಾನು ಕೊಡಬೇಕು. ಈ ದೇವರಲ್ಲಿ ಏನಿಲ್ಲ ಅಂತ ಅವನು ಕೊಡೋದು, ಎಲ್ಲವೂ ಅವನ ಹತ್ರ ಇದೆ. ಹಾಗಾಗಿ ಏನು ಕೊಡಬಹುದು ಅಂತಂದರೆ ದೇವರು ಒಂದೇ ನಿರೀಕ್ಷೆ ಮಾಡ್ತಾನೆ ಅಂತ. ಮತ್ತು ಯಾವುದನ್ನೂ ಕೇಳೋದಿಲ್ಲ ನಮ್ಮ ಹತ್ರ. ನಾವು ಪಂಚ ಭಕ್ಷ ಪರಮಾನ್ನ ಎಲ್ಲ ದೇವರ ಮುಂದೆ ಇಟ್ಟರೆ, ವಜ್ರ ವೈಡೂರ್ಯಗಳನ್ನು ದೇವರ ಮುಂದೆ ಇಟ್ಟರೆ, ದೇವರು ನೋಡೋದು ಯಾವುದನ್ನು? ಯಾವುದೂ ಅಲ್ಲ, ಕೊಟ್ಟವನ ಮನಸ್ಸು ಹೇಗಿದೆ ದೇವರು ನೋಡ್ತಾನೆ ಅಂತ. ಅಲ್ಲಿ ಮನಸ್ಸಿಟ್ಟು ಕೊಟ್ಟನ ಅಥವಾ ಯಾವುದೋ ಒಂದು ಆಡಂಬರಕ್ಕೋಸ್ಕರ ಕೊಟ್ಟನ, ಅದನ್ನು ನೋಡ್ತಾನೆ ಅಂತ. ದೇವರು ಸ್ವೀಕಾರ ಮಾಡೋದು ಆ ವಸ್ತುವನ್ನು ಅಲ್ಲ, ಆ ವಸ್ತುವಿನಲ್ಲಿರುವ ಪ್ರೀತಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆ ವಸ್ತು ಕೊಡುವಾಗ ಮನಸ್ಸಿಟ್ಟು ಕೊಟ್ಟರೆ ಆ ಮನಸ್ಸನ್ನು ಗ್ರಹಿಸ್ತಾನೆ ಅಂತ. ಜಗನ್ನಾಥದಾಸರು ಹೇಳುವ ಹಾಗೆ, ಮನವನಿತ್ತರೆ ತನ್ನ ನೀವನು. ಮನಸ್ಸನ್ನು ಕೊಡಬೇಕು, ಅದು ಮುಖ್ಯ. ಭೀಷ್ಮರಲ್ಲಿ ಯಾವುದೂ ಇಲ್ಲದೆ ಇರಬಹುದು, ಕಾಲಿನಲ್ಲಿ ತಾಕತ್ತಿಲ್ಲದೆ ಇರಬಹುದು, ಕೈಯಲ್ಲಿ ಶಕ್ತಿ ಇಲ್ಲದೆ ಇರಬಹುದು. ಅದರಲ್ಲಿ ಒಂದರಲ್ಲಿ ಮಾತ್ರ ತಾಕತ್ತಿತ್ತು ಅವರಲ್ಲಿ. ಅದು ಯಾವುದು ಅಂದರೆ ಮನಸ್ಸು, ಮತಿ ಅಂತ ಹೇಳ್ತಾರೆ. ಆ ಮನಸ್ಸು ಗಟ್ಟಿಯಾಗಿತ್ತು, ಅದರಲ್ಲಿ ಯಾವ ಲೋಪನೂ ಇಲ್ಲ. ನಮಗೆ ಅಟ್ಯಾಕ್ ಆಗುವುದೇ ಆ ಮಂಡೆಗೆ, ತಲೆಗೆ, ಬುದ್ಧಿಗೆ, ಮನಸ್ಸಿಗೆ, ಮತ್ತೆಲ್ಲ ಸರಿ ಇರ್ತದೆ. ಆದರೆ ಮನಸ್ಸೊಂದು ಸರಿ ಇರುವುದಿಲ್ಲ. ಹಾಗಾಗಿ ನಮ್ಮ ಪೂಜೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಭೀಷ್ಮನ ಪೂಜೆ ಸ್ವೀಕಾರ ಮಾಡಿದ. ಯಾಕೆ ಅಂತಂದರೆ ಎಲ್ಲ ಪೂಜೆಯಲ್ಲಿ ಅವಿಭಾಜ್ಯವಾದ ಅಂಗ ಆ ಮನಸ್ಸು. ಅದನ್ನು ಭೀಷ್ಮ ದೇವರಿಗೆ ಸಮರ್ಪಣೆ ಮಾಡಿದ. ಹೌದು ನೋಡಿ, ನಾವು ಸಮರ್ಪಣೆ ಮಾಡುವಾಗ ನಾವು ಜ್ಞಾನಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು, ಅನುಸಂಧಾನ ಮಾಡಿ ನಾವು ಪೂಜೆ ಮಾಡಬೇಕು. ಭೀಷ್ಮನಲ್ಲಿ ಅದಿತ್ತು, ಆ ಅನುಸಂಧಾನ ಮಾಡುವ ಮನಸ್ಸು ಇತ್ತು, ಮತಿ ಇತ್ತು. ಆ ಮತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ. ವಸ್ತು ಕೊಡುವುದು ಮುಖ್ಯ ಅಲ್ಲ, ವಸ್ತುವಿನ ಅನುಸಂಧಾನ ಜ್ಞಾನ ಅದು ಬಹಳ ಮುಖ್ಯ. ಭೀಷ್ಮನಿಗೆ ಅದಿತ್ತು. ಮತಿಹಿ ಅಂತ ಹೇಳ್ತಾನೆ. ಇತಿ ಮತಿಹಿ ಉಪಕಲ್ಪಿತ. ಇತಿ ಮತಿಹಿ ಅಂತ ಹೇಳ್ತಾನೆ. ಇತಿಮತಿ ಅಂತಂದರೆ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡಿದ, ತನ್ನ ಜ್ಞಾನವನ್ನು ದೇವರಿಗೆ ಸಮರ್ಪಣೆ ಮಾಡಿದ ಅಂತ. ಆ ಜ್ಞಾನ ಎಷ್ಟು ಜ್ಞಾನ ಇತ್ತು? ಇತಿ ಅಂತ ಹೇಳ್ತಾರೆ. ಇತಿ ಅಂತಂದರೆ ತನ್ನ ಹುಟ್ಟಿನಿಂದ ಇಲ್ಲಿವರೆಗೆ ನಾನೇನು ಸಂಪಾದನೆ ಮಾಡಿದ್ದೇನೆ ನನ್ನ ಆಸ್ತಿಯಿಂದ, ಆ ಜ್ಞಾನ ಅದನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಭಗವಂತನಿಗೆ ಒಪ್ಪಿಸ್ತಾನೆ. ಭೀಷ್ಮನ ಜೀವನದಲ್ಲಿ ಇದೊಂದು ದೊಡ್ಡ ಆಸ್ತಿ. ನಮಗೆ ಅದನ್ನು ಊಹೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಒಬ್ಬ ಓದ್ತಾನೆ, ಒಬ್ಬ ಜ್ಞಾನ ಸಂಪಾದನೆ ಮಾಡ್ತಾನೆ. ಎಷ್ಟು ಸಂಪಾದನೆ ಮಾಡ್ತಾನೆ? ಎಷ್ಟು ವರ್ಷ ಓದ್ತಾನೆ? ಎಷ್ಟು ವರ್ಷ ಓದಬಹುದು? 12 ವರ್ಷ, 14 ವರ್ಷ, 18 ವರ್ಷ. ಆಮೇಲೆಲ್ಲ ಮುಗೀತು, ಡೇಟ್ ಬಾರ್ ಆಗಿಬಿಡ್ತದೆ. ನಮ್ಮ ಭೀಷ್ಮ ಹಾಗಲ್ಲ. ಎಷ್ಟು ಓದಿದ್ದಾನೆ ಅಂತಂದರೆ 525 ವರ್ಷ ಅವನ ಅಧ್ಯಯನ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಲೆಕ್ಕ ಮಾಡಿ ಹೇಳಿದೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ಓದಿದ್ದಾನೆ ಅಂತ. ಆದರೆ ಅಷ್ಟು ಓದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮದು ಕೆಲವು ಜನ್ಮದ ಆಯುಷ್ಯ ಲೆಕ್ಕ ಇಟ್ಕೊಂಡ್ರೂ 525 ಗಳಿಸಿ ಬಹಳ ಕಷ್ಟ. ಭೀಷ್ಮ ಅಷ್ಟು ಅಧ್ಯಯನ ಮಾಡಿದ್ದಾನೆ. ಅದನ್ನು ಇತಿಮತಿಹಿ ಉಪಕಲ್ಪಿತ, ಅದನ್ನೆಲ್ಲ ದೇವರ ಮುಂದೆ ಸಮರ್ಪಣೆಯನ್ನು ಮಾಡಿದ. ನಾವು ಓದ್ತೇವೆ, ಅಷ್ಟು ಓದಿದ್ರಲ್ಲಿ ಉಳಿಯುವುದೆಷ್ಟು? ನಮ್ಮಲ್ಲಿ ಕೇಳಿ, ಏನು ಓದಿದ್ದೀರಿ? ಎಲ್ಲ ಓದಿದ್ದೇನೆ ಅಂತ. ತರ್ಕ ಓದಿದ್ದೇನೆ, ವ್ಯಾಕರಣ ಓದಿದ್ದೇನೆ, ವೇದಾಂತ ಓದಿದ್ದೇನೆ, ಭಾರತ ಓದಿದ್ದೇನೆ. ಸ್ವಲ್ಪ ಹೇಳಿ. ಅದೆಲ್ಲ ಮರ್ತು ಹೋಗಿದೆ ಅಂತ ಹೇಳ್ತೇವೆ. ಯಾವುದು ತಲೆಯಲ್ಲಿ ಇಲ್ಲ ನಮ್ಮದು. ಏನಿದ್ರೂ ಪುಸ್ತಕದಲ್ಲಿ, ಮಸ್ತಕದಲ್ಲಿ ಏನೂ ಉಳಿದಿರುವುದಿಲ್ಲ.
ಆದರೆ ಭೀಷ್ಮನ ಅಧ್ಯಯನ ಹೇಗೆ ಅಂತಂದರೆ ಇತಿ ಮತಿಹಿ, ಅವನ ತಲೆಯಲ್ಲಿ ಎಲ್ಲ ಇದೆ, ರಿಕಾರ್ಡ್ ಆಗಿ ಎಲ್ಲವೂ ಇದೆ. ಹಾಗಾಗಿ ಎಲ್ಲ ಜ್ಞಾನಗಳ ಆಕರ ಅದು ಭೀಷ್ಮನ. ಹಾಗಾಗಿ ಅವನ ದೊಡ್ಡ ಆಸ್ತಿ ಅಂತ ಅನಿಸಿದ ಹಾಗೆ ಆ ಜ್ಞಾನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ. 800 ವರ್ಷ ನೆನಪಿಟ್ಟುಕೊಳ್ಳುವುದು ಸಾಮಾನ್ಯ ಸಂಗತಿ ಅಲ್ಲ. ನಮಗೊಂದು 10 ವರ್ಷ ನೆನಪಿಟ್ಟುಕೊಳ್ಳೋದು ಕಷ್ಟ ಆಗುತ್ತೆ. 80 ಅಲ್ಲ, 800 ವರ್ಷ ಅದನ್ನು ನೆನಪಿಟ್ಟುಕೊಂಡಿದ್ದಾನೆ. ಅದನ್ನು ದೇವರಿಗೆ ಒಪ್ಪಿಸಿದ. ನಿನ್ನಿಂದ ಬಂದದ್ದು ಅದು ನಿನಗೇ ಅರ್ಪಿತ ಅಂತ ಭಗವಂತನಿಗೆ ಒಪ್ಪಿಸಿದ. ಭೀಷ್ಮನ ದಾನ, ಪೂಜೆ ಅದನ್ನು ಭಾಗವತ ಉಲ್ಲೇಖ ಮಾಡಿದೆ. ಇತಿ ಮತಿಹಿ, ಅಲ್ಲಿಂದ ಇಲ್ಲಿವರೆಗೆ ನಾನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದ ಎಲ್ಲ ನನ್ನ ಜ್ಞಾನವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಉಪಕಲ್ಪಿತ ಅಂತಿದೆ. ಕಲ್ಪಿತ ಅಂತಂದರೆ ಕಲ್ಪನೆ ಮಾಡಿದ್ದು ಅಂತ. ನಮ್ಮ ಭಾಷೆಯಲ್ಲಿ ಏನಿದೆ ಅಂತಂದರೆ ಕಲ್ಪಿತ ಅಂತಂದರೆ ಸುಳ್ಳು ಅಂತ ಅರ್ಥ. ಕಲ್ಪನೆ ಮಾಡೋದು ನಾವು ಹೇಳ್ತೇವೆ. ನಮ್ಗೆ ಯಾರಾದರೂ ನೀವು ಹಾಗೆ ನೀವು ಹೀಗೆ ಹೇಳಿದ್ರೆ ಅದೆಲ್ಲ ಕಲ್ಪನೆ ನಿಂದು ಅಂತ ಹೇಳ್ತೇವೆ. ಕಲ್ಪನೆ ಅಂದರೆ ಸುಳ್ಳು ಅಂತ, ನಾವೇ ಮನಸ್ಸಲ್ಲಿ ಸೃಷ್ಟಿ ಮಾಡಿದ್ದು ಅಂತ. ಸಂಸ್ಕೃತದಲ್ಲಿ ಅದು ಒಂದೇ ಅರ್ಥ ಅಲ್ಲ, ಬೇರೆ ಬೇರೆ ಅರ್ಥಗಳಿವೆ. ಕ್ಲಿಪು ಸಾಮರ್ಥ್ಯ ಅಂತ ಮೂಲ ವರ್ಬ ಅದರದ್ದು. ಕಲ್ಪನಾ ಅಂತಂದರೆ ಅವನ ಸಹಜವಾಗಿ ಅವನ ಹತ್ರ ಇರುವಂತಹದ್ದು. ಕಲ್ಪಿತ ಅಂತಂದರೆ ಅದು ಸೃಷ್ಟಿ ಮಾಡಿದ್ದಲ್ಲ, ಇದು ಅವನಲ್ಲಿ ಸಹಜವಾಗಿ ಇರತಕ್ಕಂಥದ್ದು. ಅದನ್ನು ಭಗವಂತನಿಗೆ ಒಪ್ಪಿಸಿದ ಅಂತ ಅರ್ಥ. ಇನ್ನೊಂದು ಅದಕ್ಕೆ ಅರ್ಥ ಇದೆ. ಕಲ್ಪಿತ ಎಂಬುದಕ್ಕೆ ಇನ್ನೊಂದು ಅರ್ಥ ಇದೆ. ಅದು ಏನು ಅಂತಂದರೆ, ನಮ್ಮಲ್ಲೆಲ್ಲ ಪೂಜೆ ಮಾಡುವಾಗ ನಾವು ಹೇಳ್ತೇವೆ ಸತ್ಯನಾರಾಯಣ ಪೂಜೆ ಅಥವಾ ಅನಂತನ ವ್ರತ ಎಲ್ಲ, ನವರಾತ್ರಿ ಪೂಜೆ, ರಾಮನವಮಿ ಪೂಜೆ, ಇದೆಲ್ಲ ಹೇಳುವಾಗ ಹೇಳ್ತೇವೆ ನಾವು ಕಲ್ಪೋಕ್ತ ಪೂಜಾಂಕರಿಷ್ಯೆ ಅಂತ ನಾವು ಹೇಳ್ತೇವೆ. ಅದೇನು ಕಲ್ಪೋಕ್ತ ಪೂಜೆ ಅಂದರೆ ಏನು? ಕಲ್ಪ ಅಂತಂದರೆ ಒಂದು ಶಾಸ್ತ್ರ. ವೇದದ 6 ಅಂಗಗಳಲ್ಲಿ ಕಲ್ಪ ಅಂತ ಒಂದು ಶಾಸ್ತ್ರ. ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಹಾಗೆಯೇ ಕಲ್ಪಶಾಸ್ತ್ರ ಅಂತ. ಆ ಕಲ್ಪಶಾಸ್ತ್ರದಲ್ಲಿ ಹೇಳಿದ್ದಾರೆ ದೇವರ ಪೂಜೆ ಹೇಗೆ ಮಾಡಬೇಕು, ವೃತಾನುಷ್ಠಾನಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಭೀಷ್ಮರದನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಹೇಳ್ತಾರೆ ಕಲ್ಪಿತ, ಕಲ್ಪಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಅದನ್ನು ಭಗವಂತನಿಗೆ ಒಪ್ಪಿಸಿದ. ಅಲ್ಲಿ ಉದ್ಧರಣೆ ಪಾತ್ರ, ಪಂಚಪಾತ್ರಗಳಿಲ್ಲದೆ ಇರಬಹುದು, ಆದರೆ ಒಳಗಿನ ಮನಸ್ಸಿನ ಪಾತ್ರೆ ತುಂಬಿ ತುಳುಕಿತ್ತು. ಹಾಗಾಗಿ ಅದನ್ನು ಕಲ್ಪೋಕ್ತ ರೀತಿಯಲ್ಲಿ, ಕಲ್ಪಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದ ಅಂತ. ಅಂದರೆ ಉಪಪನ್ನವಾಗಿ, ಅಂದರೆ ಶಾಸ್ತ್ರಕ್ಕೆ ಉಪಪನ್ನವಾಗುವ ರೀತಿಯಲ್ಲಿ, ಕಲ್ಪದಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದ ಅಂತ. ಸಮರ್ಪಣೆ ಮಾಡಬೇಕಾದ್ರೆ ಅದು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಅಂತ ನಾವು ಹೇಳ್ತೇವೆ. ಭಕ್ತಿ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ ಪೂರ್ವಕವಾಗಿ ನಾವು ಸಮರ್ಪಣೆ ಮಾಡಬೇಕು ಅಂತ. ಭೀಷ್ಮ ಹೇಳ್ತಾನೆ ನಾನು ಹಾಗೆಯೇ ಸಮರ್ಪಣೆ ಮಾಡ್ತೇನೆ ಅಂತ. ಅಲ್ಲಿ 3 ಶಬ್ದಗಳಿವೆ. ಅಲ್ಲಿ ಇತಿ ಮತಿಹಿ ಉಪಕಲ್ಪಿತ ವಿತೃಷ್ಣ ಅಂತ ಶಬ್ದ ಇದೆ. ಮತಿ ಅಂದರೆ ಜ್ಞಾನ, ಸ್ಪಷ್ಟವಾಗಿ ಜ್ಞಾನವನ್ನು ಅಲ್ಲಿ ಹೇಳಿದ್ದಾರೆ. ಇನ್ನು ವೈರಾಗ್ಯ ಮತ್ತೆ ಭಕ್ತಿ ಎರಡನ್ನು ಹೇಳಬೇಕು. ಆ ಶಬ್ದ ಅಲ್ಲಿ ಇದೆ. ವಿತೃಷ್ಣ ಅಂತ ಒಂದು ಶಬ್ದ ಇದೆ. ವಿತೃಷ್ಣ ಅಂತಂದರೆ, ತೃಷ್ಣೆ ಅಂತಂದರೆ ನೀರಡಿಕೆ ಅಂತ ಅರ್ಥ. ಅಂದರೆ ಹಸಿವು, ನೀರಡಿಕೆ ಅಂದರೆ ಬೇಕು 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 ಅನ್ನುವ ತೃಷೆ. ಅಂದರೆ ಎಲ್ಲವೂ ಬೇಕು ಅನ್ನುವ ಚಾಪಲ, ಮನಸ್ಸಿನ ಮಹಾದೋಷ ಅದು. ಭೀಷ್ಮನಿಗೆ ಅದು ಇರಲಿಲ್ಲ ಅಂತ ಹೇಳ್ತಾರೆ. ವಿತೃಷ್ಣ, ತೃಷ್ಣ ಅಂದರೆ ಅದು ಬೇಕು ಇದು ಬೇಕು ಅನ್ನುವ ಚಾಪಲ ಭೀಷ್ಮನನ್ನು ಕಾಡುವುದಿಲ್ಲ. ವಿತೃಷ್ಣ ಅಂತ ಹೇಳ್ತಾರೆ. ಈ ಮತಿ ಅದು ಗಟ್ಟಿಯಾಗಬೇಕಾದ್ರೆ, ಅಂದರೆ ಭಕ್ತಿ ಅದು ದೃಢ ಆಗಿರಬೇಕಾದ್ರೆ, ಇನ್ನೊಂದು ಕಡೆ ವೈರಾಗ್ಯ ಇರಬೇಕು. ಭಾಗವತಲ್ಲೇ ಹೇಳ್ತಾರೆ ಅಸಂಗ ಆತ್ಮನ್ ಅರತಿಹಿ, ಅಸಂಗ ಆತ್ಮನಿ. ಮತ್ತೆ ಎಲ್ಲಿರಬೇಕು ಅಂದರೆ ಪರೇಚ ಬ್ರಹ್ಮಣಿ, ಭಗವಂತನಲ್ಲಿ ಮನಸ್ಸಿರಬೇಕು. ಪರೇಚ ಬ್ರಹ್ಮಣಿ ನಿರ್ಗುಣೇಚಯ,
ನಿರ್ ಯಾ ಸತ್ವರಜಸ್ತಮಸ್ಸು ಗುಣ ಇಲ್ಲದೆ ಇದ್ದ ಭಗವಂತನ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ, ಪರಬ್ರಹ್ಮನಲ್ಲಿ ದೃಢಾರತಿ, ಮತ್ತೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಭಗವಂತನಿಂದ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ಅಸಂಕ. ಇದೆರಡು ಮುಖ್ಯವಾದ ಅಂಶ. ಅಂದರೆ ದೇವರಲ್ಲಿ ಮನಸ್ಸು ಇರಬೇಕು, ಅದರ ಜೊತೆಗೆ ಬೇರೆ ಕಡೆ ಮನಸ್ಸು ಹೋಗಬಾರ್ದು. ನಮ್ದೆಲ್ಲ ವಿಪರೀತ. ದೇವರ ಹತ್ರ ಮನಸ್ಸು ಇರುವುದಿಲ್ಲ, ಬೇರೆ ಕಡೆ ಮನಸ್ಸು ಹೋಗ್ತದೆ. ದೇವಸ್ಥಾನಕ್ಕೆ ಬರುವಾಗಲೇ ಎಲ್ಲ ನೆನಪಾಗುದು, ಅವರಿಗೆ ಫೋನ್ ಮಾಡಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು, ಅಲ್ಲಿ ಬರಬೇಕು, ಎಲ್ಲ ನೆನಪಾಗುವುದೇ ದೇವಸ್ಥಾನಕ್ಕೆ ಬರುವಾಗ. ಬೀದಿಯಲ್ಲಿ ಹೋಗುವಾಗ ನೆನಪಾಗುವುದೇ. ದೇವಸ್ಥಾನಕ್ಕೆ ಬರುವಾಗ ಅಲ್ಲ, ಯಾವಾಗಲೂ ಕೂಡ ಭಗವಂತನಲ್ಲಿ ದೃಢಾರತಿ, ಬೇರೆ ವಸ್ತುವಿನಲ್ಲಿ ಅಸಂಗ, ಆತ್ಮ ವ್ಯತಿರಿಕ್ತ ವಸ್ತುನಿ, ದೇವರಿಗಿಂತ ಭಿನ್ನವಾದ ವಸ್ತುವಿನಲ್ಲಿ ಅವನಿಗೆ ಅಸಂಗ, ಆಸಕ್ತಿ ಇರಬಾರದು. ಭೀಷ್ಮನಿಗೆ ಇದು ಹೌದು. ವಿತೃಷ್ಣ, ಅವನಿಗೆ ದೇವರನ್ನು ಬಿಟ್ಟು ಬೇರೆ ವಸ್ತುವಿನಲ್ಲಿ ತೃಷ್ಣೆ ಇರಲಿಲ್ಲ, ಬೇಕು ಅನ್ನುವ ಚಾಪಲ ಇರಲಿಲ್ಲ. ಸಹಜವಾಗಿ ವಯಸ್ಸಾದಾಗ ಹಾಗಾಗ್ತದೆ, ಯಾವುದೂ ಬೇಡ, ರಾಮ ಕೃಷ್ಣ ಗೋವಿಂದ ಸಾಕು ಅಂತ ಹೇಳ್ತೇವೆ. ಈಗ ಭೀಷ್ಮನ ವಯಸ್ಸು ಅಂಥದ್ದೇ. 800 ವರ್ಷ ಅಂತಂದರೆ ತುಂಬ ಮುಪ್ಪಿನ ವಯಸ್ಸು. ಎಲ್ಲ ದೇಹ ಭಗ್ನ, ರಕ್ತಬಲ ಇಲ್ಲ, ಮಲಗಿದ್ದಾನೆ. ಹಾಗಾಗಿ ವಿತೃಷ್ಣ ಅಂತ ಅಲ್ಲ, ಅಷ್ಟೇ ಅಲ್ಲ, ಅವನ ಜೀವನ ಇಡೀ ನಾವು ಚಿಂತನೆ ಮಾಡಿದರೆ ಭೀಷ್ಮ ಬದುಕಿದ್ದೇ ವಿತೃಷ್ಣ ವೈರಾಗ್ಯದಲ್ಲಿ ಬದುಕಿದವ. ಸಾಮಾನ್ಯವಾಗಿ ಬ್ರಾಹ್ಮಣರು, ಅದರಲ್ಲಿ ಸನ್ಯಾಸಿಗಳು, ಅವರಿಗೆ ವೈರಾಗ್ಯ ಇರಬೇಕು, ಸರಿ. ಇದು ಕ್ಷತ್ರಿಯ, ರಾಜಾನಹ ಬಹುವಲ್ಲಭಾಹ ಅಂತ ಹೇಳೋದು. ಅವ್ರು ಎಷ್ಟು ಜನ ಮದುವೆ ಆದರೂ ಕೇಳುವವರಿಲ್ಲ ಅವರನ್ನು, ಅವರೇ ಸ್ವತಂತ್ರರು. ಆದರೆ ಭೀಷ್ಮ ಒಂದೇ ಒಂದು ಹುಡುಗಿಯ ಕೈ ಹಿಡಿದವ ಅಲ್ಲ, ಹುಡುಗಿ ಬೇಕು ಅಂತ ಬಯಸಿದವನೂ ಅಲ್ಲ, ಹುಡುಗಿಯನ್ನು ಮುಟ್ಟಿದವನೂ ಅಲ್ಲ. ಎಂತಹ ವಿತೃಷ್ಣ! ಯಾಕೆಂದ್ರೆ ಅವನ ಅಪ್ಪನಿಗೋಸ್ಕರವಾಗಿ, ಅಪ್ಪ ಮದುವೆ ಮಾಡಬೇಕಾಗಿತ್ತು ನಿಂತು, ಆ ವಯಸ್ಸಿನಲ್ಲಿ ಅಪ್ಪನಿಗೆ, ಶಂತನುವಿನಿಗೆ ಮದುವೆ ಮಾಡಿದ್ದೇ ಮಗನಾದಂತಹ ಭೀಷ್ಮ. ಅಪ್ಪ ಸತ್ಯವತಿಯನ್ನು ಅಪೇಕ್ಷೆ ಪಟ್ಟ. ಹಾಗಾಗಿ ಗೊತ್ತಾಯಿತು ಭೀಷ್ಮನಿಗೆ, ಅವನು ಅಲ್ಲಿ ಹೋಗಿ ಮಾತಾಡಿ ಎಂಗೇಜ್ಮೆಂಟ್ ಮಾಡಿ ಹುಡುಗಿಯನ್ನು ಕರೆಸಿ ಏನೆಲ್ಲ ಬೇಕೋ ಅದನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿದ ಭೀಷ್ಮ. ಎಂತಹ ವಿತೃಷ್ಣ! ಇದು ವೈರಾಗ್ಯ ಅಂತ ಹೇಳೋದು. ಅವನು ಹೇಳಬೇಕಿತ್ತು, ಅಪ್ಪ ನೀನು ನನಗೆ ಮದುವೆ ಮಾಡಿ ಕೊಡು ಅಂತ ಹೇಳಬೇಕಿತ್ತು, ಮಾಡಲಿಲ್ಲ. ಅಪ್ಪ ಹೇಳಲೂ ಇಲ್ಲ. ಆದರೆ ಇವನೇ ಪ್ರೀತಿಯಿಂದ ಅಪ್ಪನಿಗೆ, ಅಂದರೆ ಮಗನಿಗೆ ಮದುವೆ ಆಗಬೇಕಾದ ವಯಸ್ಸಿನಲ್ಲಿ ಮಗನು ಪಾಣಿಗ್ರಹಣ ಮಾಡಬೇಕಾದ ಹುಡುಗಿಯನ್ನು ಅಪ್ಪನಿಗೆ ಮದುವೆ ಮಾಡಿಕೊಟ್ಟ ಒಂದು ವಿಚಿತ್ರವಾದ ಘಟನೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ಭೀಷ್ಮನ ವಿತೃಷ್ಣ. ಭೀಷ್ಮನಿಗೆ ತೃಷ್ಣೆ ಇಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಅವನಿಗೆ ಆಸೆ ಇರಲಿಲ್ಲ ಅಂತ. ಮತ್ತೆ ಎಂದೆಂದೂ ಅವನಿಗೆ ತೃಷ್ಣೆ ಇರಲಿಲ್ಲ. ಆಮೇಲಾದರೂ ಮಾಡಬಹುದಿತ್ತ ಮದುವೆ, ಮಾಡಿಕೊಳ್ಳಲಿಲ್ಲ. ಅವನು ಎಂದೂ ಆಚೆ ಕಡೆ ದೃಷ್ಟಿ ಹಾಯಿಸಿದವ ಅಲ್ಲ. ಅಷ್ಟೇ ಅಲ್ಲ, ಬರೀ ಹುಡುಗಿಯ ಹುಚ್ಚಿಲ್ಲ ಅಂತ ಅಷ್ಟೇ ಅಲ್ಲ, ಅಧಿಕಾರದ ಹುಚ್ಚಿತ್ತ. ಸಾಮಾನ್ಯವಾಗಿ ಕ್ಷತ್ರಿಯನಿಗೆ ಹಾಗಿರ್ತದೆ, ಇಡೀ ದೇಶ ನನ್ನ ಕೈಯಲ್ಲಿರಬೇಕು, ಸಮುದ್ರ ಮೇಖಲಾಂ ಭೂಮಿ ಅಂತ ಹೇಳುವವ. ಅಂದರೆ ಸಮುದ್ರ ಬಾರ್ಡರ್ನ ಇಡೀ ದೇಶ ನನಗೆ ಬೇಕು ಅಂತ ಬಯಸುವ ಕಾಲ. ಆದರೆ ಭೀಷ್ಮ ಅದನ್ನು ಬಯಸಲಿಲ್ಲ ಅಂತ. ಯಾಕೆಂದರೆ ಅಪ್ಪ ಇರುವಷ್ಟು ಕಾಲ ಅಪ್ಪನೇ ರಾಜ್ಯದ ಅಧಿಕಾರಿ, ರಾಜನಾಗಿದ್ದ. ಅಪ್ಪ ಹೋದ ಮೇಲೆ ಇಬ್ಬರು ಮಕ್ಕಳು, ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ. ಚಿತ್ರಾಂಗದ ಅವನು ಇಗೋ ಪ್ರಾಬ್ಲಮ್ನಲ್ಲಿ ಸತ್ತು ಹೋದ. ವಿಚಿತ್ರ ವೀರ್ಯ ಅಂತ, ವಿಚಿತ್ರ ವೀರ್ಯನನ್ನೇ ಸಿಂಹಾಸನದಲ್ಲಿ ಕೂಡಿಸಿದ. ಇದು ಭೀಷ್ಮನ ಮಹತ್ವ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಸತ್ತಿದ್ದ ಶಂತನು. ಹಾಗಾಗಿ ಭೀಷ್ಮನೇ ಜವಾಬ್ದಾರಿ ತೆಗೆದುಕೊಂಡು ವಿಚಿತ್ರ ವೀರ್ಯನನ್ನು ಸಿಂಹಾಸನದಲ್ಲಿ ರಕ್ಷಣೆ ಮಾಡಿದ. ಇದು ವಿತೃಷ್ಣ. ಭೀಷ್ಮನಿಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಏನು ಬೇಕಾದರೂ ಸಾಯು ಅಂತ ಹೇಳ್ಬೋದಿತ್ತು, ಹಾಗೆ ಮಾಡಲಿಲ್ಲ. ತಮ್ಮನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ವಿಚಿತ್ರ ವೀರ್ಯ ಅದೇ ಮದುವೆ ಮಾಡೋ ಜವಾಬ್ದಾರಿ. ಭೀಷ್ಮನೇ ಕಾಶಿಗೆ ಹೋಗಿ 3 ಜನ ಹುಡುಗಿಯರನ್ನು ಅರಸಿ ತಂದು ಮದುವೆ ಮಾಡಿದ. ಏನು ಗಲಾಟೆ ಆಯಿತು ಅದರಲ್ಲಿ, ಎಲ್ಲವನ್ನೂ ಸಹಿಸಿಕೊಂಡ ತಮ್ಮಂದಿರಿಗೋಸ್ಕರ ಅಂತ.
ಅಲ್ಲಿ ಅಂಬೆ ಹಬ್ಬಳು ಹೋಗ್ತೇನೆ ಹೇಳಿದ್ದು ಹೋಗು ಅಂತ ಕಳಿಸಿಕೊಟ್ಟ. ಅಂಬಾಲಿಕೆಯರನ್ನು ವಿಚಿತ್ರನಿಗೆ ವೀರ್ಯನಿಗೆ ಮದುವೆ ಮಾಡಿಕೊಟ್ಟ. ತಾನೇ ಅಪ್ಪನ ಜಾಗದಲ್ಲಿ ನಿಂತು ಮದುವೆ ಮಾಡಿದ. ಇದು ವಿತೃಷ್ಣ. ಭೀಷ್ಮನ ವೈರಾಗ್ಯ ಅಂದರೆ ಹೀಗೆ. ಮದುವೆ ಎಲ್ಲ ನಡೆಯಿತು, ಅಧಿಕಾರವನ್ನು ಅವರಿಗೆ ಕೊಟ್ಟ, ಯಾವುದನ್ನೂ ತಾನು ಮುಟ್ಲಿಲ್ಲ. ಸರಿ, ವಿಚಿತ್ರ ವೀರ್ಯ ಅವನಿಗೆ ಇಬ್ಬರು ಅಂಬಿಕೆ ಅಂಬಾಲಿಕೆ ಅಂತ. ವಿಚಿತ್ರ ವೀರ್ಯನೂ ಕೂಡ ರೋಗದಿಂದ ಸತ್ತು ಹೋದ. ಆವಾಗಾದರೂ ಸಿಂಹಾಸನ ಏರ್ಬೋದಿತ್ತು. ಸತ್ಯವತಿ ಹೇಳಿದ್ನು, ಕೇಳಲಿಲ್ಲ ಅವನು. ಕೊನೆಗೆ ಅವರಲ್ಲಿ ಮಕ್ಕಳಾದರು. ಧೃತರಾಷ್ಟ್ರ, ಪಾಂಡರಾಜ ಮಕ್ಕಳಾದರು. ಅವರಿಗೆ ಅಧಿಕಾರವನ್ನು ಕೊಟ್ಟ ಭೀಷ್ಮ. ತಾನೇನು ಅದನ್ನು ಆಳಲಿಲ್ಲ. ಇದು ಭೀಷ್ಮನ ವಿತೃಷ್ಣತ್ವಕ್ಕೆ ಉದಾಹರಣೆ. ಎಲ್ಲಿಯೂ ಆಸೆ ಇರಲಿಲ್ಲ. ಬರೀ ಕೊನೆ ವಯಸ್ಸಿನಲ್ಲಿ, ಮುದಿತನದಲ್ಲಿ ರಕ್ತಬಲ ಕುಂದಿದಾಗ ಬರೀ ವಿತೃಷ್ಣೆ ಅಲ್ಲ, ಸಹಜವಾಗಿ ವೈರಾಗ್ಯ. ವೈರಾಗ್ಯ ಅಂತಂದರೆ ಏನು ಅಂತಂದರೆ ಎಲ್ಲವೂ ನಮ್ಮ ಎದುರು ಇರಬೇಕು, ಬೇಡ ಅಂತ ಬಿಡಬೇಕು. ಇದು ವೈರಾಗ್ಯ. ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೇವೆ ಬೆಳಗಿನಿಂದ ರಾತ್ರಿ ತನಕ, ಏನು ಸಿಗಲಿಲ್ಲ. ಏನ್ರಿ ಇವತ್ತು ಏಕಾದಶಿ. ಯಾಕೆ ಏಕಾದಶಿ ಅಂದರೆ ಸಿಗಲಿಲ್ಲ, ಅದಕ್ಕೆ ಏಕಾದಶಿ. ಅದಕ್ಕೆ ಅಭಾವ ವೈರಾಗ್ಯ ಅಂತ ಹೇಳ್ತಾರೆ. ಅದಲ್ಲ, ಯಾವಾಗ ಇದ್ದಾಗಲೂ ಅದು ಬೇಡ ಅಂತ ಮನಸ್ಸಲ್ಲಿ ಬಂದರೆ ಅದು ನಿಜವಾದ ವಿರಕ್ತಿ. ಭೀಷ್ಮನಿಗೆ ಎಷ್ಟು ಆಫರ್ ಇತ್ತು, ಎಲ್ಲವನ್ನೂ ತೊರೆದ. ಇದು ವಿತೃಷ್ಣ. ಅವನಿಗೆ ಹೆಣ್ಣಿನ ಆಸೆ ಇರಲಿಲ್ಲ, ಅಥವಾ ಅಧಿಕಾರದ ಆಸೆ, ಮಣ್ಣಿನ ಆಸೆ ಇರಲಿಲ್ಲ, ಒಂದಿನ ಆಸೆ ಅಂತೂ ಇರಲೇ ಇಲ್ಲ. ಹಾಗಾಗಿ ವಿತೃಷ್ಣ. ಯಾವುದರಲ್ಲಿಯೂ ಆಸೆ ಇರಲಿಲ್ಲ, ಯಾವುದೂ ಬೇಕು ಅಂತ ಇರಲಿಲ್ಲ. ಒಂದೇ ಇದ್ದದವನಿಗೆ ಅಧ್ಯಯನ, ದೇವರು, ಇಷ್ಟೇ ಇದ್ದದ್ದವನಿಗೆ. ಇದು ವಿತೃಷ್ಣ ಅಂತ ಭಾಗವತ ಹೇಳಿತ್ತು. ಹಾಗಾಗಿ ಭಕ್ತಿ ಜ್ಞಾನ ಅಂದರೆ ಬೇಕಾದಷ್ಟು ಶಾಸ್ತ್ರಜ್ಞಾನ, ಅದರ ಜೊತೆಗೆ ಮನಸ್ಸಿನ ಜ್ಞಾನ ಇತ್ತವನಿಗೆ. ಅದಕ್ಕೆ ಪೂರಕವಾಗಿ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಭಗವಂತನನ್ನು ಬಿಟ್ಟು ಬೇರೆ ವಸ್ತುವಿನಲ್ಲಿ ಅವನಿಗೆ ವೈರಾಗ್ಯ ಇತ್ತು. ಇದು ವಿತೃಷ್ಣ.